ಅಮ್ಮನ ಯಾವ ವಸ್ತುವನ್ನ ಅವರಿಗೆ ಉಡುಗೊರೆಯಾಗಿ ಕೊಡ್ತೀರಾ? ಕೊಟ್ಟಾಯ್ತು. ಕೊಟ್ಟಿದ್ದಾರಾ? ಏನ್ ಕೊಟ್ಟಿದ್ರು? ಆಕ್ಚುಲಿ ಸಂಕ್ರಾಂತಿ ಹಬ್ಬದ ದಿವಸನೇ ಮಮ್ಮಿ ಸ್ಯಾರಿನ ಇವಳು ಕೊಟ್ಟಿದ್ದು. ಹೌದಾ? ಸೂಪರ್. ಫಸ್ಟ್ ಡೇ ನಾನು ಮನೆಗೆ ಬಂದಿದ್ದ ದಿನ, ಹ್ಮ್. ಅವತ್ತಿನ ದಿನ ಅರ್ಶಿನ ಕುಂಕುಮದ ಜೊತೆ ಅಮ್ಮನ ಸೀರೆ ಅವತ್ತೇ ಆಕ್ಚುಲಿ ಮಮ್ಮಿಗೆ ಹೊಸ ಸ್ಯಾರಿ ಅಂತ ತಂದು ಕೊಟ್ಟಿದ್ವಿ. ಅದು ಮಮ್ಮಿ ಯೂಸ್ ಮಾಡಿರ್ಲಿಲ್ಲ. ಇಲ್ಲ ಕಣೋ, ನಿನ್ ಮದ್ವೆನೋ ಇಲ್ಲ ಎಂಗೇಜ್ಮೆಂಟ್ ಬಂದಾಗ ಹಾಕೋತೀನಿ ಹಂಗೆ ಹಿಂಗೆ. ಅದು ಗಿಫ್ಟ್ ಆಗಿ ಕೊಟ್ಟಿದ್ದು. ಸೊ 2-3 ಸರಿ ಅಕ್ಕನೂ ಅಷ್ಟೇ, ಅಕ್ಕಂದು ಹೆಂಗೆ ಇದು ಗ್ರೂಪ್ ವೇಷಕ್ಕೆಲ್ಲ ಯೂಸ್ ಮಾಡ್ಬೇಕು ಅನ್ಕೊಂಡ್ಲು. ಅವಾಗ್ಲೂ ಅದು ಯೂಸ್ ಮಾಡೋಕ್ಕಾಗಿಲ್ಲ. ಕೊನೆಗೆ ಅದು ಇವಳು ಕೈಗೆ ಸೇರ್ಬೇಕಿತ್ತು, ಇವಳು ಕೈಗೆ ಸೇರ್ತದೆ. ಸಿಕ್ತಲ್ಲ ಆಶೀರ್ವಾದ. ಅದನ್ನೇ ಹೇಳ್ತಾ ಇದ್ರು ಫಸ್ಟ್ ಡೇ ಬಂದಾಗನು, ಅಮ್ಮನೂ ಆಶೀರ್ವಾದ ಮಾಡಿದ್ದಾರೆ, ಅದಕ್ಕೆ ನಿನ್ಗೆ ಬಂದ್ ಸೇರಿದೆ ಅಂತ. ಆ ಸೀರೆಯನ್ನ ಮದುವೆ ಟೈಮಲ್ಲಿ ಯಾವ್ದಾದ್ರು ಒಂದು ಅಕೇಶನ್ಗೆ ಉಟ್ಕೊಳ್ಳುವಂತ ಪ್ರಯತ್ನವನ್ನ ಪ್ಲಾನಿಂಗ್ ಇದೆಯಾ ಅಂತ? ಎಂಗೇಜ್ಮೆಂಟ್ ಆಲ್ರೆಡಿ ಆಗಿದೆಯಾ? ಓ, ಎಂಗೇಜ್ಮೆಂಟ್ ಉಟ್ಕೊಂಡಿರೋದು ಅದೇ ಸೀರೆನಾ? ಇಲ್ಲ, ಅದಕ್ಕೂ ಮುಂಚೆ ಶಾಸ್ತ್ರ ಶಾಸ್ತ್ರಕ್ಕೆ ಅದೇ ಸೀರೆ. ಆಕ್ಚುಲಿ ಶಾಸ್ತ್ರಕ್ಕೆ ನಾವು ಒಂದು ಸ್ಯಾರಿ ಕೊಡ್ತೀವಿ, ಆ ಸ್ಯಾರಿನ ಎಂಗೇಜ್ಮೆಂಟ್ಗೆ ಹಾಕೊಬೇಕು. ಬಟ್ ಅದು ಬಿಫೋರ್ ದಟ್ ಮಮ್ಮಿ ಕೊಟ್ಟಿರೋ ಸ್ಯಾರಿನೇ ಇವಳು ಉಟ್ಕೊಂಡ್ಬಂದು ಅಲ್ಲಿ ಪೂಜೆ ಎಲ್ಲ ಮಾಡಿ ಅವ್ರಿಗೆಲ್ಲ ಕೊಡ್ಬೇಕಾರೆ ಅದು ಮಮ್ಮಿ ಕೊಟ್ಟಿರೋ ಸ್ಯಾರಿನೇ ಇವಳು ಹಾಕೋ. ಓಕೆ. ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನೆ ಅಂತಂದ್ರೆ, ನಿಮ್ಮ ಒಂದು ವಾಟ್ಸಪ್ ಡಿಪಿಯಲ್ಲಿ ಅಮ್ಮನ ಜೊತೆ ಇರುವಂತಹ ಒಂದು ಫೋಟೋವನ್ನ, ಆ ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ? ಅದು ಲಾಸ್ಟ್ ಫೋಟೋ ಮಮ್ಮಿದು. ಸೊ ಆ ಲಾಸ್ಟ್ ಫೋಟೋನ ಒಂದು ಫ್ಯಾನ್ಸ್ ನನಗೆ ಎಡಿಟ್ ಮಾಡಿ ಕಳಿಸಿದ್ದು. ಓಕೆ. ಸೊ ಅದು ನಾನು ಇದುವರೆಗೆ ಚೇಂಜ್ ಮಾಡಿಲ್ಲ. ನನ್ನ ಅದು ಪರ್ಮನೆಂಟ್ ಡಿ ಪಿ ಅದು. ನನ್ನ ವೈಫ್ ಬಂದರೂ ಅಷ್ಟೇ, ಯಾರಿದ್ರು ಅಷ್ಟೇ, ಆ್ಯಂಡ್ ಶಿ ನೋಸ್ ದ್ಯಾಟ್. ಎಮೋಷನ್ಸ್ ಅವ್ರಿಗೂ ಗೊತ್ತು. ಸೊ ಅದು ನಾನು ಯಾವತ್ತೂ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಸೊ ಅದನ್ನ ಹಂಗೆ ಇಟ್ಕೊಂಡಿದ್ದೀನಿ, ಹಂಗೆ ಇರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.